ದೊಡ್ಡ ಸಿನಿಮಾನ ಮಾಡಿದ್ರಿ. ಬಟ್ ನಾನು ಈಗಲೂ ಕೂಡ ಒಂದಿಷ್ಟು ಕಲಿಕೆಯಲ್ಲಿದ್ದೆ ಅನ್ನುವಂಥದ್ದು. ಆ ಕಲಿಕೆ ಯಾವ ಥರದ ಸಿನಿಮಾಗಾಗಿ? ಹಾಗಾದ್ರೆ ಕನ್ನಡದಲ್ಲಿ ಈಗ ಕಬ್ಜಾ ನಿಮ್ಮ ಕರಿಯರಲ್ಲಿ ನಿಮ್ಗೆ ಅನಿಸಿದಾಗೆ ದೊಡ್ಡ ಬಜೆಟ್ ಸಿನಿಮಾ ನಿಮ್ಮ ವೃತ್ತಿ ಬದುಕಲ್ಲಿ, ಈಗ ಅದನ್ನು ಮೀರಿಸಿ ಏನು ಮಾಡುವಂತಹ ಪ್ರಯತ್ನಗಳು ನಿಮ್ಮಲ್ಲಿದೆ, ಮತ್ತು ಈ ವರ್ಷದ ಪ್ಲಾನ್ಸ್ ಏನು ಸರ್, ಡೈರೆಕ್ಷನ್ ವಿಚಾರವಾಗಿ? ಆ್ಯಕ್ಚುಲಿ ಇದು ಫಾದರ್ ಥೀಮ್ ವಿಡಿಯೋ ರಿಲೀಸು, ಆದರೂ ತಾವು ಕೇಳಿದ್ರಿ ಅಂತ ಹೇಳ್ತೀನಿ. ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ತುಂಬ ವಿಚಾರಗಳು ಮಾತಾಡ್ತಿದೆ, ಅದನ್ನು ಆದಷ್ಟು ಬೇಗನೆ ಅದನ್ನೆಲ್ಲ ಹಂಚ್ಕೋತೀನಿ. ಕಲಿಕೆ ಅಂತಂದರೆ ಸರ್, ಪ್ರತಿ ಸಿನಿಮಾಗೂ ಕಲಿಕೆನೆ. ತಾಜ್ ಮಹಲಿಂದ ಐ ಲವ್ ಯುವರೆಗೂ ಕಲಿತೆ, ಅದಾದಮೇಲೆ ಬೇರೆ ಇನ್ನೇನೋ ಮಾಡಬೇಕು ಅಂತ ಕಲಿತು ಮಾಡಿದೆ. ಈಗ ಇದಾದಮೇಲೆ ಇನ್ನೂ ಏನೋ ಮಾಡಬೇಕು ಅಂತ ಕಲಿತೇ ಮಾಡಬೇಕು ಸರ್ ಎಲ್ಲ. ಹಾಗಾಗಿ ನನಗೆ ಅನ್ನಿಸ್ತು, ಒಂದು ಕಬ್ಜಾ ಮಾಡಿದಾಗ ಅನ್ನಿಸ್ತು, ಖಂಡಿತ ಕಬ್ಜಾ ಕೆಲವರಿಗೆ ಇಷ್ಟ ಆಗಿರ್ಬೋದು, ಆಗದೇನೂ ಇರ್ಬೋದು. ಅವರಿಗೆ ನಾನು ಮತ್ತೇನು ಮಾಡಬೇಕು, ಮತ್ತೇನು ಕಲಿತು ಕೊಡಬೇಕು ಅನ್ನೋದನ್ನ ಒಂದೊಂದು ಸ್ಟೆಪ್ಪು ಮೇಲೆ ಹೋಗಬೇಕು. ಹಾಗಾಗಿ ನಾನು ನನ್ನ ಭಾಳ ವರ್ಷಗಳ ಒಂದು ಡ್ರೀಮ್ ಕಥೆ ಇದೆ ಸರ್. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ನನ್ನ ಚಿಕ್ಕಂದಿಂದ ನಾನು ಕೇಳಿದ್ದು ನೋಡಿದ್ದು ಒಂದು ಮೈಥಾಲಜಿ ಕತೆ. ಅದನ್ನು ನನ್ನ ಲೈಫಲ್ಲಿ ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋಂಥದ್ದು ಒಂದು ಒಳ್ಳೆ ಕತೆ ನನ್ನ ತಲೆಯಲ್ಲಿದೆ. ಅದು ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು ಮತ್ತು ಕಲಿಬೇಕು, ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಇವಾಗ ಎ ಬಂದಿದೆ, ಎಲ್ಲಿ ಎಲ್ಲರೂ ಹೇಳ್ತಾರೆ ಏನೋ ಎ ಅಂತಂತಾರೆ. ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್. ಒಂದೇ 4-5 ಸೆಕೆಂಡ್ಗಳ ಕಾಲ ಒಂದು ಫುಟೇಜ್ ಸಿಗ್ಬೋದು. ಬಟ್ ಅದನ್ನು ಇಟ್ಕೊಂಡು VFX ಇಟ್ಕೊಂಡು ನಾವು ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ. ಇದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾಡಿದ್ರೆ ಆಗಲ್ಲ. ಅದನ್ನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು. ನಾನು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ 3-4 ವರ್ಷ ತೊಗೊಂಡೆ ಅಂದರೆ, ಪ್ರತಿಯೊಂದು ಶಾರ್ಟು ಪ್ರಿಪ್ರೇಷನ್ ಮಾಡಿನೇ ತೆಗೆದಿದ್ದು. ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿನ ಅಳವಡಿಸ್ಕೊಂಡು. ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು, ನೀವುಗಳು. ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಗಿಸಿ ತಗೋಬೇಕು ಮತ್ತು ಕಲಿತು ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನನ್ನ ಪಾಲಿಸಿ ಸರ್. ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು, ರಾಜಮೋಹನ್ ಡೈರೆಕ್ಟ್ರು, ನಮ್ಮ ಕೃಷ್ಣ ಬದಲ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದ್ರ ಸೊ ನೀವು ಎಷ್ಟು ಎಮೋಷನಲಿ ಕನೆಕ್ಟ್ ಆಗ್ತೀರಿ ಈ ಒಂದು ಸಿನಿಮಾ? ಸರ್, ಇದು ಫಸ್ಟು ನನಗೆ ರಾಜಮೋಹನ್ ಯಾರೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು, ಚಂದ್ರು ನೀನು ಫ್ರೀ ಇದ್ದರೆ ಕತೆ ಕೇಳ್ತೀಯ ಅಂದರು. ನಾನು ಯಾರ ಕತೆ ಕೇಳಲ್ಲಪ್ಪ, ನಾನು ಅಷ್ಟೇ ಬರೋದು, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ. ಇಲ್ಲ, ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು. ನನ್ನ ಮುಂದೆ ಕೂರಿಸಿದ್ರು, ಇವ್ರನ್ನ ನೋಡಿದೆ, ಕೂತ್ಕೊಂಡ್ರು. ನನಗೆ ತಮಿಳು ಬರಲ್ಲ, ಇವನು ಹೆಂಗೆ ಹೇಳ್ತಾರೆ ಅಂತಂದರೆ, ಇಲ್ಲ ನೀನು ಕೇಳಿಸ್ಕೊ ಅಂತಂದರು. ಅವ್ನು ತಮಿಳು ಸ್ಟಾರ್ಟ್ ಮಾಡಿದ. ತಮಿಳಲ್ಲಿ ಫಸ್ಟ್ 2 ಲೈನ್ ಹೇಳಿದ ನನಗೆ ಅರ್ಥ ಆಯಿತು. ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ. ಅವನು ಹೇಳಿದ ಮೊದಲನೇ 3 ಲೈನಿಗೆ ನನ್ನ ಕತೆ ಸ್ಟಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು. ಅಂದರೆ ಕತೆಗಳು ಸಿಗೋದೇ ಅಪರೂಪ, ಒಂದು ಎಮೋಷನ್ ಕತೆ. ಅದರಲ್ಲೂ ನನಗೆ ನನ್ನ ಫಾದರ್ ಅಂತ ನನಗೆ ಎಮೋಷನ್ ಮನುಷ್ಯ. ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು. ಮತ್ತು ನನಗೆ ಗೊತ್ತಾಯಿತು ಇದು ಎಲ್ರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂತು. ಇಮಿಡಿಯೇಟಾಗಿ ಅವನಿಗೆ ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್ರಿಗೆ. ಎಫರ್ಟ್ಸ್ ತುಂಬ ಇದೆ, ನಾವು ನೋಡಿದಂಗೆ ಅಬ್ಸರ್ವ್ ಮಾಡಿದಂಗೆ. ಸೊ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಕನೆಕ್ಟ್ ಆಗುತ್ತೆ? ಆ್ಯಸ್ ಎ ಫಾದರ್, ನಿಮ್ಮ ತಂದೆಯವರ ಸಪೋರ್ಟು, ಈ ಸಿನಿಮಾದಲ್ಲಿರುವಂಥ ಕಂಟೆಂಟು ಎಲ್ಲೋ ಒಂದು ಕಡೆ ತಂದೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅಲ್ಲ, ನಂದು ನಮ್ಮ ತಂದೆದು ಬೇರೆಯೇ ಕತೆ. ಅಂದರೆ ಆ ಎಮೋಷನ್ನು ಅಥವಾ ಒಂದು ಬಾಂಡಿಂಗ್ ಬೇರೆಯೇ ಇದೆ. ಈ ಫಿಲಮಲ್ಲಿರೋ ಪಾತ್ರಗಳದ್ದು ಕಂಪ್ಲೀಟ್ಲಿ ಬೇರೆ ಇದೆ. ಅಂದರೆ ಎಲ್ಲರದು ಒಂದು ತಂದೆ ಮಗ ಎಮೋಷನ್ ಅನ್ನೋದೇ ಇದ್ದೇ ಇರುತ್ತೆ. ಬಟ್ ಆ ಕನೆಕ್ಷನ್ನು ಅಥವಾ ಆ ಎನ್ವೈರ್ಮೆಂಟು ಅಥವಾ ಅವ್ರು ಹೆಂಗೆ ಬೆಳ್ಕೊಂಬಂದಿದ್ದಾರೆ, ಆ ಪರಿಸ್ಥಿತಿಗಳು, ಸೊ ಇವೆಲ್ಲ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಒಂದೊಂದು ಬ್ಯೂಟಿಫುಲ್ ಕಥೆಗಳು ಹುಟ್ಟೋದು. ಸೊ ಒಬ್ಬೊಬ್ಬರು ಲೈಫಲ್ಲೂ ಒಬ್ಬರು ಪ್ರತಿಯೊಬ್ಬರು ತಂದೆ ಇಟ್ಕೊಂಡು ಒಂದು ಕತೆ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಯೂನೀಕ್ ಆಗಿದೆ ಈ ಪಾತ್ರದಲ್ಲಿ. ಆ ಥರದೊಂದು ಯೂನೀಕ್ ವಿಷಯ ಬರುತ್ತೆ. ಇನ್ಫ್ಯಾಕ್ಟ್ ನಂದು ನಮ್ಮ ತಂದೆದು ಒಂದು ಎಮೋಷನ್ ಇಟ್ಕೊಂಡೆ ಒಂದು ಕತೆ ಮಾಡಿದ್ದೆ ನಾನು. ಆಗ 2008-9 ಒಂದು ಕತೆ ಮಾಡಿದ್ದೆ. ಅದನ್ನು ನನ್ನ ಸಿದ್ಲಿಂಗಯ್ಯ ಅವ್ರಿಗೆ ಒಂದ್ಸಲಿ ನರೇಟ್ ಮಾಡಿದ್ದೆ, ಡೈರೆಕ್ಟರ್ ಇದ್ರಲ್ಲ. ಸೊ ಅವ್ರಿಗೆ ನರೇಟ್ ಮಾಡಿ ಅವರು ಫುಲ್ ಎಮೋಷನಲ್ ಆಗಿಬಿಟ್ಟು ಅದನ್ನು ತುಂಬ ಚೆನ್ನಾಗಿದೆಪ್ಪ ಕತೆ ಇದು ಹಂಗೆ ಅಂತೆಲ್ಲ ಹೇಳಿದರು. ಆಗ ಅದನ್ನೇನು ಮಾಡಲಿಲ್ಲ. ಬಟ್ ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕಲ್ಲ, ನಮಗೂ ಒಂದು ಕತೆ ಬರುತ್ತೆ ಅನ್ನೋದೊಂದಕ್ಕೆ. ಸೊ ಅದಕ್ಕೆ ಒಂದು ಆ ಥರದೊಂದು ಮಾಡಿದ್ದೆ. ಸೊ ಆ ಥರದ್ದು ಪ್ರತಿಯೊಬ್ಬರನ್ನ ಲೈಫಲ್ಲಿ ಅವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಂದು ಕತೆ ಹುಟ್ಟುತ್ತೆ. ಸೊ ಅದರಲ್ಲಿ ಇದು ವಿಶೇಷವಾದ ಕತೆ, ತುಂಬ ವಿಶೇಷವಾಗಿ
ಬೇರೆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿರೋ ಕತೆ ಇದು. ಆ ಕತೆಗೆ ಮತ್ತೆ ಜೀವ ಬರುತ್ತಾ? ಗೊತ್ತಿಲ್ಲ, ಅಂದರೆ ಆ ಯೋಚನೆಗಿಂತ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ, ಸೊ ಗೊತ್ತಿಲ್ಲ, ನೋಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಆ್ಯಕ್ಷನ್ ಸಿನಿಮಾಗಳು ಫ್ಯಾಂಟಸಿ, ಹಿಸ್ಟ್ರಿ ಅಥವಾ ಮೈಥಾಲಜಿಕಲ್ ಸ್ಟೋರಿಗಳಿಗೆ ಇರುವಂಥ ಸಂದರ್ಭದಲ್ಲಿ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಳ್ಳೋ ಕಾರಣ ಏನು, ಮತ್ತೆ ಎಷ್ಟೊಂದು ಚಾಲೆಂಜ್ ಇದೆ ಅಂತ ಈ ಕಥೆಯನ್ನು ಪ್ಯಾನ್ ಇಂಡಿಯಾ ತರುವಂಥದ್ದು? ಸರ್ ಇಲ್ಲ, ಈ ಕತೆ ನಾನು ಪ್ಯಾನ್ ಇಂಡಿಯಾಗೆ ತೊಗೊಂಡು ಹೋಗ್ತಾ ಇಲ್ಲ. ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾಗೆ ಹೋಗಿದ್ದೀನಿ. ಸಾರಿ, ಕಬ್ಜಾ ಮಾಡೋ 4,000 ಸ್ಕ್ರೀನ್ ಹಾಕಿದ್ದೀನಿ ಅಂದರೆ ನನ್ನ ಕಾಂಟ್ಯಾಕ್ಟ್ಸ್ ಆಗಿದೆ. ಈಗ ಆನಂದ್ ಪಂಡಿತ್ ಅವರು ಹಿಂದಿಲಿ ನನಗೆ ಚೆನ್ನಾಗಿದ್ದಾರೆ. ಸೊ ಎಲ್ಲದಕ್ಕೂ ನನಗೆ ಅಸೋಸಿಯೇಷನ್ ಆಗಿದ್ದಾರೆ. ನಾನು ಸಿನಿಮಾ ಕೊಟ್ಟರೆ ಸಾಕು, ನಾನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ನಾನು ಅಷ್ಟು ದುಡ್ಡು ಹಾಕಿ ಕಬ್ಜಾ ಮಾಡಿದ್ರಿಂದ ಆ ಲೈನಪ್ ನನಗೆ ಸಿಕ್ಕಿದೆ. ಈಗ ಅವರಿಗೆ ನಾನು ಈ ಸಿನಿಮಾ ಕೊಡ್ತೀನಿ. ಸೊ ಅವರು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅವರು ರಿಲೀಸ್ ಮಾಡ್ತಾರೆ. ಸೊ ನಮ್ಮ ಕನ್ನಡದ ಚಿತ್ರಕ್ಕೆ ಅಲ್ಲಿಂದಲೂ ಇನ್ಕಮ್ ಬರುತ್ತೆ. ತೆಲುಗಲ್ಲಿ ನಂಗೆ ಅಸೋಸಿಯೇಷನ್ ಇದ್ದಾರೆ, ಮಲಯಾಳಮಲ್ಲಿ ಅಸೋಸಿಯೇಷನ್ ಇದ್ದಾರೆ, ತಮಿಳಲ್ಲಿ ಅಸೋಸಿಯೇಷನ್ ಇದ್ದಾರೆ. ಇವರಿಗೆ ನಾನು ಸಿನಿಮಾ ರೆಡಿ ಮಾಡಿಕೊಟ್ರೆ ಸಾಕು. ಹಾಗಾಗಿ ಕತೆ ಆಮೇಲೆ ಎಲ್ಲರಿಗೂ ಅಪ್ಪ ಇರ್ತಾರೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವ? ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಕಂಟೆಂಟ್ ಸಿನಿಮಾ ಇದು. ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬಾರ್ದು ಅಂತಿಲ್ಲ. ಒಂದು ಕನ್ನಡದ ಕಂಟೆಂಟು ಪ್ಯಾನ್ ಇಂಡಿಯಾಗೆ ವರ್ಕೌಟ್ ಆಗುತ್ತೆ. ಮತ್ತು ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಅದನ್ನು ಆ ರೇಂಜಿಗೆ ರಿಲೀಸ್ ಮಾಡ್ತೀನಿ. ಎಮೋಷ್ನಲಿ ಜಾಸ್ತಿ ಡೀಪ್ ಆಗಿ ಮಾಡಿರ್ತಕ್ಕಂಥ ಕತೆ ಇದೆ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಸಿನಿಮಾಗಳ ಸಾಲಿನಲ್ಲಿ ಇದು ನಿಲ್ಲುತ್ತಾ ಮುಂದಿನ ದಿನಗಳಲ್ಲಿ ರಿಲೀಸ್ ಆದಮೇಲೆ? ಸರ್ ತಾಜ್ ಮಹಲ್ಲು ನನಗೆ ಗೊತ್ತಿಲ್ಲ, ಅದು ಆಗಿದ್ದು ಮಾಡಿದೆ ಎಫರ್ಟ್ ಹಾಕಿ ಆನೆಸ್ಟಿಯಾಗಿ. ಅದು ತಾಜ್ ಮಹಲ್ ನೀವುಗಳೆಲ್ಲ ಇಷ್ಟಪಟ್ಟರೆ, ಜನ ಇಷ್ಟಪಟ್ಟರೆ ಆಯಿತು. ಚಾರ್ಮಿನಾರು ಹಂಗೆ, ಅದನ್ನು ಅಷ್ಟೇ ಮಾಡಿದೆ, ಅದು ಆಯಿತು. ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಯಿತು, ಹಿಟ್ ಆಯಿತು, ನನಗೆ ಹೆಸರಾಯಿತು. ಫಾದರು ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ, ಈಗ ಅವರ ಹಣೆ ಬರ, ನಾವು ಮಾಡೋ ರಿಲೀಸ್ ಪರಿಸ್ಥಿತಿ ಎಲ್ರಿಗೂ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರಬೇಕು. ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿ ಇದ್ದೀವಿ, ಖುಷಿ ಪಟ್ಟಿದ್ದೀವಿ. ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ, ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣವ್ರು ಹೇಳಿದಾಗೆ, ಮಿಕ್ಕಿದ್ದು ದೇವರು ಸ್ವಲ್ಪ ಕಾಪಾಡಿದ್ರೆ ನಂದು ಇನ್ನೂ 4 ಸಿನಿಮಾ ಲೈನಾಗಿ ನಿಂತಿದೆ, 4 ಡೈರೆಕ್ಟರ್ಗಳು. ಅದು ಬೇಗ ಮುಗಿಸೋ ಜವಾಬ್ದಾರಿ ಇದೆ. ಚಂದ್ರು ಸರ್, ಈಗ ನೀವು ತುಂಬಾ ಹಿರಿಯರಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ಮತ್ತೆ ಕೃಷ್ಣ ಅವರು ಅಷ್ಟೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ, ಒಬ್ಬ ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಆಲ್ಮೋಸ್ಟ್ 250+ ಸಿನಿಮಾಗಳು ಬಂದಿದೆ. ಬಟ್ ಹಿಟ್ ಅಂತ ಬಂದಿದ್ದು 2-3 ಸಿನಿಮಾಗಳು ಬಿಟ್ಟರೆ ಸಕ್ಸಸ್ ರೇಟು 99% ಇಲ್ಲ, ಜಸ್ಟ್ 1 or 2% ಅಷ್ಟೇ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ಸುತ್ತೆ ಸರ್, ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ ನಿಮಗೆ? ಎಲ್ಲರೂ ಆನ್ಸರ್ ಮಾಡಿ, ಮೂವರೂ ಆನ್ಸರ್ ಮಾಡಿ ಸರ್. ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದ್ರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರು, ಜಗಣ್ಣ, ನೀವುಗಳು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಬರ್ತಿದ್ವಿ, ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವುಗಳು ನನಗೆ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆರ್ಚಂದ್ರು ಆದರು, ಕಬ್ಜಾ ಮಾಡೋದು 100 ಕೊಟ್ಟಿದ್ದು ಎಲ್ಲ ನೀವುಗಳು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜೆನ್ಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ರಾಜಮೋಹನ್ ಥರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂದ್ಕೊಂಡೆ, ನೀವು ಕೇಳ್ಬಿಟ್ರಿ. ಎಲ್ಲರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾಳಲ್ಲ ಸರ್, ಮಗುನ ಇರ್ತಾಳಲ್ಲ, ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಈಸಿ. ಆದರೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಆ ಡೈರೆಕ್ಟ್ರು, ಆ ಪ್ರೊಡ್ಯೂಸರು, ಅವ್ರ ಹಿಂದಿನ ಎಫರ್ಟ್ಗಳು, ಮನೆ ಮಠಗಳು, ಇವನು ದಿನಗಳು ಎಲ್ಲ ಹೋಗಿರ್ತದೆ. ಹಂಗಾಗಿ ಇರಲಿ, ಪ್ರೇಕ್ಷಕರು ಅವರು ಕಮೆಂಟ್ ಹಾಕಲಿ, ಅವ್ರದ್ದೇನು ಅಭಿರುಚಿಗಳೆಲ್ಲರೂ ಹೇಳಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ಕೈಯಲ್ಲೂ ಇದೆ. ಆ ಹಿರಿಯ ಪತ್ರಕರ್ತರು ಹೇಗೆ ನಮ್ಮಗಳನ್ನೆಲ್ಲ ಬೆಳೆಸ್ಕೊಂಡ್ಬಂದ್ರೋ, ಇವತ್ತು ನಿಮ್ಮಗಳ ಕೈಯಲ್ಲೂ ಇದೆ. ನನ್ನ ಬ್ರದರ್ಸ್, ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ. ಕನ್ನಡ ಇಂಡಸ್ಟ್ರಿ ಬೆಳೆದಾಗ ನೀವುಗಳು ಬೆಳಿತೀರಾ, ನಾವುಗಳು ಬೆಳಿತೀವಿ, ಎಲ್ಲರೂ ಜೊತೆಗಿರ್ತೀವಿ. ಸೊ ಕನ್ನಡ ಸಿನಿಮಾ ಬಿಟ್ಟಿಲ್ಲ. ಅಫ್ಕೋರ್ಸ್ ಒಂದು ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೊಗೊಂಡೋಗಿದ್ದೆ ಇವತ್ತಿನ ನಮ್ಮ ಜೆನ್ಜಿ ರಿಪೋರ್ಟರ್ಸೇ. ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ ನೋಡೋ ಥರ ಮಾಡಿದ್ದಾರೆ, ಪಾಪ ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಆಗ್ತಿರ್ತೀವಿ, ತಪ್ಪಾದರೆ ಕ್ಷಮಿಸಿ, ಹೇಳಿ, ಪರವಾಗಿಲ್ಲ, ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾನ ಕೈ ಬಿಡಬೇಡಿ. ಯಾವತ್ತೂ ಕನ್ನಡ ಸಿನಿಮಾ ತೊಗೊಂಡೋಗಿ
ಯಾಕೆಂದ್ರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ. ಚಂದ್ರು ಸರ್ ಕೂಡ ಒಬ್ರು ಡೈರೆಕ್ಟ್ರು, ಡಾರ್ಲಿಂಗ್ ಕೃಷ್ಣ ಕೂಡ ಡೈರೆಕ್ಟ್ರೆ. ನಿಮಗೆ ಎಷ್ಟು ಕಷ್ಟ ಆಯಿತು, ಪ್ಲಸ್ ಮತ್ತೆ ಎಷ್ಟು ಹೆಂಗೆ ನೆಗೆಟಿವ್ ಆಯಿತು ಎರಡು ಆ್ಯಂಗಲ್ ಅಲ್ಲಿ ಅಂತ? எனக்கு நெகட்டிவாக இல்லை, பாசிட்டிவாக தான் இருந்தது. ಯಾವ ಥರ பாசிட்டிவ் ಆಯಿತು? எனக்கு வந்து லாங்குவேஜ் ரொம்ப ப்ராப்ளம். நான் சொல்கிறது வந்து டெக்னீஷியனுக்கு புரியாது, அவங்க சொல்கிறது எனக்கு புரியாது. அதை நான் கற்றுக்கிறதுக்கே அது நாள் ஆயிடுச்சு. சந்துரு சார் வந்து ஒரு கோடைரக்டர் மாதிரி இறங்கி நின்று வேலை பார்த்தாங்க, அவங்க ப்ரொடியூசராக இல்லை. அதே மாதிரி கிருஷ்ணா சார் வந்து அவர் வந்து அவருடைய டைரக்ஷன் எல்லாம் அவருக்கு காட்டலை, அவர் வந்து நடித்தார். நான் வந்து ப்ரெஸ் மீட்டில் பேசும்போது ஒரு வார்த்தை சொன்னேன், காட்ஃபாதர் மாதிரின்னு சந்துரு சார். உண்மையிலே அவருக்கு எனக்கு வந்து கன்னட சினிமாவுக்கு எனக்கு காட்ஃபாதர் அவர் தான். ಬೇರೆ ಚಂದ್ರು ಸರ್, ನಿಮಗೆ ನೀವು ಮಾತಿನ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಅಂದರೆ ಕೃಷ್ಣ ಅವ್ರದ್ದು ಕೂಡ ಸಿನಿಮಾ ಬರ್ತಾ ಇದೆ, ನನ್ನ ಸಿನಿಮಾ ಕೂಡ ನೆಕ್ಸ್ಟ್ ಇಯರೇ ಬರ್ತಾ ಇದೆ, ಡೇಟ್ ನೋಡಿಕೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಅಂದರೆ ಡೇಟ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ ಆಯ್ತಾ? ಡೆಫಿನೆಟ್ಲಿ ನಾನು ಇದ್ರ ಹಿಂದೆ ಅನುಭವಿಸಿದ್ದೀನಲ್ವಾ, ಆತುರಾತ್ರವಾಗಿ ಮಾಡಿದಾಗ ಏನಾಗುತ್ತೆ ಅಂತ ದೊಡ್ಡ ಅನುಭವ ನನಗಾಗಿದೆ. ಹಾಗಾಗಿ ನಾನು ಆ ಥರನೇ ಮಾಡ್ತಿಲ್ಲ. ಕೃಷ್ಣ ಸರ್ಗೆ ಅನಿಸ್ತಿರ್ಬೋದು, ನಾಗಭೂಷಣ್ ಅವ್ರಿಗೆ ಅನಿಸ್ತಿರ್ಬೋದು, ಚಂದ್ರು ಏನು ಇಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಫಾದರ್ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾವು ಎಷ್ಟು ಬೇಗ ಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಮುಖ್ಯ ಆಗುತ್ತೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಡೇಟು, ಸಮಯ, ಸಂದರ್ಭ ಇವೆಲ್ಲವೂ ಕೌಂಟ್ ಆಗುತ್ತೆ ಅಂತ ನನಗೆ ಇದರಿಂದ ಅನುಭವ ಇದೆ. ಹಾಗಾಗಿ ಶ್ರೀಕಾಂತ್ ಸರು ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾರೆ, ಚಂದ್ರು ಆರಾಮಾಗಿ ನೋಡಿಕೊಂಡು ಹಿಂದೆ ಮುಂದೆ ಸಿನಿಮಾಗಳು ಸಮಯ ನೋಡ್ಕೊಂಡು ಮಾಡಿ. ನಾನು ಬ್ರದರ್ಗೆ ಹೇಳಿದೆ, ಬ್ರದರ್ ಇಬ್ಬರು ಸಿನಿಮಾ ಮಾಡಿದ್ವಿ, ನಿಮ್ಮದು ಹಿಟ್ ಆಗುತ್ತೆ ನಮ್ಮದು ಹಿಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ವಿ ಪ್ರೀತಿಯಿಂದ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತೆ. ಕೃಷ್ಣ ಭದ್ರ ಹಾಗೆ ಆಯಿತು ಅಂತಂದರು. ಅದಕ್ಕೆ 26 ಅಂತ ಹಾಕಿದ್ದೀವಿ. ಫಸ್ಟ್ ಆಫ್ ಒಳಗಡೆ ಇಬ್ಬರು ಯಾವುದು ಅಂತ ಅನೌನ್ಸ್ ಮಾಡ್ತೀವಿ.